ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ 26 ಜನ ಭಾರತೀಯರು ಮೃತಪಟ್ಟಿದ್ರು. ಅದಕ್ಕೆ ಪ್ರತೀಕಾರವಾಗಿ ಏನು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಎನ್ನುವ ಹೆಸರಿನಲ್ಲಿ ಆ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಈಗಾಗಲೇ ಉಡಿಸ್ ಮಾಡಿರುವಂಥದ್ದು. ಹಾಗಾಗಿ ಭಾರತೀಯ ಸೇನೆಯ ಸೈನಿಕರಿಗೆ ಮತ್ತಷ್ಟು ಬಲ ಬರಲಿ ಅಂತೇಳಿ ಇವತ್ತು ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಿರುವಂಥದ್ದು ನೋಡ್ಬೋದು. ಶಿವಮೊಗ್ಗದ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ದೇಶದ ಸೈನಿಕರಿಗೆ ಮತ್ತಷ್ಟು ಬಲವನ್ನು ತುಂಬಲಿ ಎನ್ನುವಂಥ ವಿಶೇಷ ಪೂಜೆಯನ್ನು ಮಾಡಿರುವಂಥದ್ದು ನೋಡ್ಬೋದು. ವಿಶೇಷ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಜೈ ಜೈ ಮಾತಾ ಭಾರತ ಮಾತಾ ಎನ್ನುವಂಥ ಘೋಷಣೆಗಳನ್ನು ಕೂಗಿ ಸೈನಿಕರಿಗೆ ಮತ್ತಷ್ಟು ಶಕ್ತಿ ಬರಲಿ ಎನ್ನುವಂಥದ್ದನ್ನು ಪ್ರಾರ್ಥಿಸ್ಕೊಳ್ತಿರುವಂಥದ್ದು ನೋಡ್ಬೋದು. ದೇಶದ ಯೋಧರಿಗೆ ಮತ್ತಷ್ಟು ಹುರುಪನ್ನು ಬರಲಿ ಎನ್ನುವಂಥ ಘೋಷಣೆಗಳನ್ನು ಕೂಗ್ತಿದ್ದಾರೆ. ರಾಷ್ಟ್ರ ಧ್ವಜವನ್ನ ಪೂಜೆ ಮಾಡಿರುವಂಥದ್ದು, ತ್ರಿವರ್ಣ ಧ್ವಜವನ್ನ ಪೂಜೆ ಮಾಡಿ ಸೈನಿಕರಿಗೆ ಶಕ್ತಿ ಬರಲಿ ಅಂತ ಹೇಳಿ ಪೂಜೆ ಮಾಡ್ಕೊಂಡಿರೋದು. ಇಲ್ಲಿ ಸಾಕಷ್ಟು ಜನ ಮಹಿಳೆಯರನ್ನ ಮಾತಾಡಿಸ್ತೇನೆ. ಮೇಡಮ್, ಏನು ಹೇಳ್ತೀರಿ ಅಂತ ಹೇಳಿ? ಸರ್, ಏನು ಹೇಳ್ತಿದೀವಿ ಅಂತಂದ್ರೆ ಇದು ಬಹಳ ದಿನಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಯಾಕಂದ್ರೆ ಪಾಕಿಸ್ತಾನದವರ ತೀಟೆ ಅಂತಕ್ಕಂಥ ವರ್ಡನ ಬಳಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅವರ ಸೈನಿಕ ನಮ್ಮ ಒಂದು ಸಂಯಮವನ್ನು ಅವರು ಬಹಳಷ್ಟು ಬಾಲೈತೆ ಅನ್ಕೊಂಡಿದ್ರು. ಅವರೇ ಪದೇ ಪದೇ ನಮ್ಮನ್ನು ಕೆರಳಿಸ್ತಾ ಇದ್ರು. ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಬಹಳಷ್ಟು ಖೇದವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಭಾರತ ಸರ್ಕಾರ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮೋದಿರವರು, ನಮ್ಮ ಭಾರತೀಯ ಸೇನೆ ಸರಿಯಾದ ಕ್ರಮವನ್ನು ಕೈಗೊಳ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಆಗ್ಬೇಕಂದ್ರೆ ಪಾಕಿಸ್ತಾನ ಪೂರ್ತಿ ನಿರ್ನಾಮ ಆಗಬೇಕು. ನಮ್ಮ ಭಿಕ್ಷೆಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು, ನಾವು ಕೊಟ್ಟಂತಹ ನೆಲ, ನಾವು ಕೊಡ್ತಾ ಇರ್ತಕ್ಕಂಥ ಜಲ, ಅದೆಲ್ಲವನ್ನು ಕೂಡ ಅನುಭವಿಸಿ ನಮ್ಮ ಮೇಲೆ ಕೆರಳಿ ನಮ್ಮ ಮೇಲೆ ಬಾಂಬ್ ಹಾಕಿ ನಮ್ಮ ಇಡೀ ನಾಗರಿಕ ಜೀವನವನ್ನು ಅಸ್ತವ್ಯಸ್ತ ಮಾಡ್ತಕ್ಕಂಥ ಹೀನಾಯ ಕಾರ್ಯಕ್ಕೆ ಬಂದಿದ್ದಾರೆ. ಒಟ್ಟಾರೆ ಪಾಕಿಸ್ತಾನ ಇವತ್ತು ನಿರ್ನಾಮ ಆಗಬೇಕು ಸರ್. ಇದಕ್ಕೊಂದು ಇತಿಶ್ರೀಯನ್ನು ಹಾಡಬೇಕು. ಆ ನಿಟ್ಟಿನಲ್ಲಿ ಭಾರತೀಯ ಸೇನೆಗೆ ಧೈರ್ಯವನ್ನು ತುಂಬಬೇಕು, ಆತ್ಮಸ್ಥೈರ್ಯ ಅವರೊಂದಿಗೆ ನಾವಿದ್ದೇವೆ. ನಮ್ಮ ಜನ್ಮ ಸಾರ್ಥಕ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇಲ್ಲಿ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಲ್ಲಿ ಈಗ ಆಪರೇಷನ್ ಮಾಡ್ತಿರುವಂಥದ್ದು. ಆಪರೇಷನ್ ಸಿಂಧೂರ ಅಂತಂದರೆ 26 ಹೆಣ್ಮಕ್ಳುಗಳ ಸಿಂಧೂರನಾಗಿ ಕಳ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ಆಪರೇಷನ್ ಸಿಂಧೂರ ತುಂಬ ವಿಭಿನ್ನವಾದಂತಹ ಈ ಮೋದಿಯವರ ಚಿಂತನೆ ಹೇಗಿದೆ ಅಂತಂದರೆ ತುಂಬ ವಿಭಿನ್ನವಾದಂಥದ್ದು. ಆಪರೇಷನ್ ಸಿಂಧೂರ ಯಾರಾದರೂ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ ಸರ್? ಇವತ್ತಿನ ದಿನ 26 ಹೆಣ್ಮಕ್ಳುಗಳ ಸಿಂಧೂರನಾಗಿ ಕಳ್ಕೊಂಡಿರ್ತಕ್ಕಂಥದ್ದು. ಆದರೆ ಅದೇ ಹೆಸರಿನಲ್ಲಿ ಈ ದಿನ ಉಗ್ರವಾದನ ತಡೆ ಮಾಡಲಿಕ್ಕೋಸ್ಕರ ಈ ದಿನ ಸೈನಿಕರು ಉಗ್ರವಾದನ ತಡಿಲಿಕ್ಕೋಸ್ಕರ ಈ ಪಾಕಿಸ್ತಾನಕ್ಕೆ ಆ ಯುದ್ಧ ಪ್ರಾರಂಭ ಆಗಿದೆ. ಅದೇ ಕೂಡ ಉಗ್ರವಾದಿಗಳು ಏನಿಲ್ಲ ಅಂದರೆ ಒಂದು 250 ಉಗ್ರವಾದಿಗಳು ಕೂಡ ಹತರಾಗಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಈ ಭಾರತದ ಭೂಮಿಯ ಶಕ್ತಿ ನಿಜವಾಗ್ಲೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಸೈನಿಕರಿಗೆ ಒಂದಿಷ್ಟು ಶಕ್ತಿ ತುಂಬುವಂಥ ಕೆಲಸ ಆ ತಾಯಿ ಭಾರತಾಂಬೆಯ ಆಶೀರ್ವಾದ ಸದಾಕಾಲ ಸೈನಿಕರ ಮೇಲಿರಲಿ ಅಂತ ಹೇಳಿ ಈ ದಿನ ನಾವು ಪೂಜೆ ಕೂಡ ಮಾಡ್ತಾ ಇದ್ದೇವೆ. ಹೆಮ್ಮೆ ಇದೆ ಸರ್. ಏನು ಹೇಳ್ತೀರಿ ಮೇಡಮ್? ಇದು ತುಂಬ ಒಂದು ವಿಭಿನ್ನವಾದ ಕಾರ್ಯಕ್ರಮ. ನಮಗೆ ತುಂಬ ಹೆಮ್ಮೆ ಇದೆ ಮೋದಿಯವ್ರ ಬಗ್ಗೆ. ಆಪರೇಷನ್ ಸಿಂಧೂರ ಅನ್ನೋದೇ ಒಂದು ನಮಗೆ ತುಂಬ ಹೆಮ್ಮೆ. ಇದು ನಮ್ಮ ಹೆಣ್ಮಕ್ಳಿಗೆ ಏನೋ ಸಿಂಧೂರನ ಅಳಿಸಿದಾರೋ ಅದಕ್ಕೊಂದು ಪ್ರತೀಕಾರವಾಗಿ ಮೋದಿಯವರು ಇಟ್ಟಿರೋ ಹೆಸರೇ ನಮಗೊಂಥರ ಒಂದು ರೋಮಾಂಚನವಾಗಿದೆ. ಮೋದಿಯವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ನಮ್ಮ ಸೈನಿಕರಿಗೆ ಒಂದು ಜಿಂದಾಬಾದ್. ಅವರು ಸರ್, ಇವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿರುವಂಥದ್ದು, ಏನು ಹೇಳ್ತೀರಿ? ಸರ್, ಇವತ್ತು ಎಲ್ಲ ಭಾರತೀಯರ ಪಾಲಿಗೆ ಒಂದು ಮರೆಯಲಾರದ ದಿನ. ಕಳೆದ ಏನು ಪಾಕಿಸ್ತಾನ ಪ್ರಾರಂಭವಾಗಿ ಇವತ್ತಿನ ತನಕ ನಮ್ಮ ಕಿರುಕುಳ ಇತ್ತು, ಅದಕ್ಕೆ ನಾವು ಭಾಳ ಸಮಾಧಾನವಾಗಿ ಶಾಂತಿ ಅಂತ ಹೇಳಿ ನಾವು ಹಿಂದೆ ಹೋಗ್ತಾ ಇದ್ವಿ. ಎಲ್ಲ ನಾಗರಿಕರಿಗೂ ಇಲ್ಲಿಂದ ಭಾಳ ಬೇಜಾರಾಗಿದ್ದರು. ಅದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸೈನಿಕರು ಕೊಟ್ಟಿದ್ದಾರೆ. ಆ ಸೈನಿಕರಿಗೆ ಒಂದು ದೊಡ್ಡ ಸಲಾಮ್ ಇದೆ. ಅವರ ಶಕ್ತಿ ಜಾಸ್ತಿ ಆಗಲಿ ಅಂತೇಳಿ ಇಡೀ ದೇಶಾದ್ಯಂತ ನಾವು ಪೂಜೆಯನ್ನು ಮಾಡ್ತಾಯಿದ್ವಿ. ಆ ಮೂಲಕ ದೇವರು ಕೂಡ ಅವರಿಗೆ ಶಕ್ತಿಯನ್ನು ತುಂಬಲಿ, ನಮ್ಮ ದೇಶದ ಘನತೆಯನ್ನು ಎತ್ತಿಡಲಿ. ನಾಗರಿಕರ ಆಸೆಯಂತೆ ಸಾಧ್ಯ ಆದರೆ ಏನು ಜಮ್ಮು ಮತ್ತು ಕಾಶ್ಮೀರ ಮುಂದೆ ನಮ್ಮೇನಿದೆ ಆಕ್ರಮಿತ ಕಾಶ್ಮೀರವನ್ನು ಈ ತಕ್ಷಣದಲ್ಲೇ ವಶಪಡಿಸ್ಕೊಳ್ಳಿ ಅಂತ ನಮ್ಮೆಲ್ಲರ ಆಸೆ ಇದೆ. ಇಷ್ಟು ದಿನ ಶಾಂತಿ ಅಂತ ನಾವು ಹೋಗಿದ್ದಕ್ಕೆ ಅವರು ಯಾವುದೇ ಶಾಂತಿಗೆ ಬಗ್ದೇ ಇರೋಂಥದ್ದು. ನಮ್ಮ ಸೈನಿಕರು ಹೆಣ್ಣು ಮಕ್ಕಳು ಇವತ್ತು ಏನು ಸಿಂಧೂರ ಕಿತ್ಕೊಂಡಿದ್ರು ಆ ಹೆಣ್ಣು ಮಕ್ಕಳನ್ನು ಮುಂದಿಟ್ಟು ಪಾಕಿಸ್ತಾನದಲ್ಲಿ ನುಗ್ಗಿ ಹೊಡೆಯುವಂಥದ್ದು ಹೆಣ್ಣು ಮಕ್ಕಳು ಮಾಡಿದ್ದಾರೆ. ಅದು ನಮ್ಮ ಭಾರತ ದೇಶದ ನಮ್ಮ ಪ್ರಧಾನಮಂತ್ರಿ ಏನಿದ್ದಾರೆ ನರೇಂದ್ರ ಮೋದಿಜಿಯವರು ಅವ್ರು ಏನು ಬೇಕಾದರೂ ನಾವು ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದು ನಾವು ಇನ್ನು ಮುಂದಿನ ದಿನದಲ್ಲಿ ಏನಿದೆ POK ಒಂದೇ ಅಲ್ಲ, ಪಾಕಿಸ್ತಾನವನ್ನು ಸಹ ನಾವು ಹಿಂಪಡೆಯಲಿದ್ದೇವೆ. ಇದನ್ನು ಈ ನಮ್ಮ ಸೈನಿಕರು ಬಲಾಢ್ಯವಾಗಿದ್ದಾರೆ. ಚೀನಾದವರು ಸಹ ಈಗ ಸಣ್ಣಗಾಗಿದ್ದಾರೆ. ಯಾಕಂದರೆ ಅವರ ಏನು ಕೊಟ್ಟಿದ್ದರು ಯುದ್ಧ ಸಾಮಗ್ರಿಗಳು ಯಾವುದು ಸಹ ನಮ್ಮ ಭಾರತ ದೇಶದ ಯುದ್ಧ ಸಾಮಗ್ರಿಗಳ ಮುಂದೆ ಅವ್ರದ್ದು ಯಾವುದು ನಡೀತಿಲ್ಲ ಅನ್ನೋದು ಗೊತ್ತಾಗಿದೆ ಅವರಿಗೆ. ನಾವು ಪಾಕಿಸ್ತಾನವನ್ನು ಸಹ ನಮ್ಮ ದೇಶದಲ್ಲಿ ನಾವು ಭಾರತದ ಭೂಪಟದೊಳಗೆ ಸೇರ್ಕೊಳ್ಳುತ್ತೆ ಅಂತೇಳಿ ನಮ್ಮ ಭಾರತ ದೇಶದ ಪ್ರತಿಯೊಬ್ಬರು ನಾಗರಿಕರ ಇದು ಆಸೆ ಇದೆ. ಅದಕ್ಕೆ ನಾವು ಭಾರತದ ಪ್ರತಿಯೊಬ್ಬರು ಸಹ ತಮ್ಮ
ನಾವೇನಿದ್ದೀವಿ ನಮ್ಮ ದೇವರುಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಈ ಮುಂದಿನ ದಿನಗಳಲ್ಲಿ ನಾವು ಯುದ್ಧ ನಡೀತಿದ್ದಾಗ ನಾವು ಪ್ರತಿಯೊಬ್ಬರು ದೇಶದ ಪರವಾಗಿ ಇರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸಾಧ್ಯವಾದರೆ ತಮ್ಮನ್ನು ಕರೆದ್ರೆ ನಾವು ಇಡೀ ದೇಶದ ನಾಗರಿಕರು ಯುವ ಜನತೆ ಪೂರ್ತಿ ರೆಡಿ ಇದ್ದೀವಿ ಅಂತೇಳಿ ಸಹ ಇದು ಹೇಳಲಿಕ್ಕೆ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಸರ್, ಇವತ್ತು ವಿಶೇಷವಾಗಿ ಪೂಜೆ ಮಾಡಿಸಿರುವಂಥದ್ದು ವಿಶೇಷವಾಗಿ ಸೈನಿಕರಿಗೆ ಮತ್ತಷ್ಟು ಬಲ ತುಂಬಲಿ ಅನ್ನೋ ನಿಟ್ಟಿನಲ್ಲಿ ಪೂಜೆಯನ್ನು ಮಾಡಿರುವಂಥದ್ದು. ಇವತ್ತಿನ ದಿವಸ ದೇಶಭಕ್ತ ಬಾಂಧವರೆಲ್ಲ ಸೇರಿ ಶಿವಮೊಗ್ಗ ನಗರದ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಮಾಡಿಸಿರುವಂಥದ್ದು. ನಮ್ಮ ದೇಶದ ಸೈನಿಕರು ಅಲ್ಲಿ ಇವತ್ತಿನ ದಿವಸ ಹೋರಾಟ ಮಾಡ್ತಿದ್ದಾರೆ. ಅವರು ತಮ್ಮ ಜೀವದ ಹಂಗನ್ನು ತೊರೆದು ಈ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿರುವಂಥದ್ದು. ಹಾಗಾಗಿ ಶಿವಮೊಗ್ಗ ನಗರದ ಎಲ್ಲ ದೇಶಭಕ್ತ ಬಾಂಧವರು ಒಟ್ಟಾಗಿ ಸೇರಿ ಈ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಸೈನಿಕರಿಗೆ ಆತ್ಮಬಲ ಮತ್ತು ಮನೋಬಲ ಈ ರೀತಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯೊಳಗೆ ವಿಶೇಷವಾದ ಪೂಜೆಯನ್ನು ಮಾಡಿರುವಂಥದ್ದು. ಹಾಗೆಯೇ ನಾವು ದೇಶದ ವಾಸಿಗಳಾಗಿ, ದೇಶಭಕ್ತರಾಗಿ, ದೇಶದ ನಾಗರಿಕರಾಗಿ ನಾವು ಇಷ್ಟು ದಿವಸ ದೇಶದಿಂದ ನಾವು ಸಾಕಷ್ಟು ಪಡೆದಿದ್ದೀವಿ. ದೇಶಕ್ಕೆ ನಾವೇನು ಕೊಡ್ತೀವಿ ಅನ್ನೋದನ್ನು ಈ ಸಮಯದಲ್ಲಿ ನಾವು ಮಾಡಬೇಕಾಗಿರೋಂಥದ್ದು, ಇದು ಆಗಬೇಕಾಗಿರೋಂಥದ್ದು. ಹಾಗಾಗಿ ಆ ಸಂಕಲ್ಪವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇವತ್ತಿನ ದಿವಸ ದೇಶದ ಸೈನಿಕರ ಜೊತೆಗೆ ನೈತಿಕವಾಗಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳುವಂಥ ಕೆಲಸವನ್ನು ಮಾಡಬೇಕು. ಹಾಗೆಯೇ ದೇಶದ ಸೈನಿಕರು ಅವರ ಕುಟುಂಬದವರು ಸಹ ನಮ್ಮ ದೇಶದೊಳಗಡೆ ಇದ್ದಾರೆ. ಆ ಕುಟುಂಬದವ್ರಿಗೂ ಸಹ ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ನಮ್ಮ ಈ ದೇಶದ ಕಳೆದ 1947-48ರಿಂದ ಈ ಪಾಕಿಸ್ತಾನದಿಂದ ಒಂದಲ್ಲ ಒಂದು ರೀತಿ ಒಳಗಡೆ ಈ ದೇಶಕ್ಕೆ ತೊಂದರೆಗಳು ಆಗ್ತಾನೇ ಇದೆ. ಯಾವ ರೀತಿಯ ತೊಂದರೆ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನೇ ತೆಗೆಯುವಂಥ ಕೆಲಸಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಅತ್ಯಂತ ನೋವು. ಸಿಂಧೂರ ಅಂತಂದರೆ ಏನು? ಈ ದೇಶದ ಹೆಮ್ಮೆಯ ಸಂಸ್ಕೃತಿ. ಸಿಂಧೂರ ಅಂತಂದರೆ ಈ ದೇಶದ ಹೆಮ್ಮೆಯ ಸಂಕೇತ. ಸಿಂಧೂರ ಅಂತಂದರೆ ಈ ದೇಶದ ನಮ್ಮ ಭಾರತದ ಅಸ್ಮಿತೆ. ಇಂತಹ ಸಿಂಧೂರವನ್ನು ತೆಗೆಯುವಂಥ ಕೆಲಸವನ್ನು ಪಾಕಿಸ್ತಾನದ ಭಯೋತ್ಪಾದಕ ಜಿಹಾದಿ ಕುನ್ನಿಗಳು ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅನ್ನೋ ದೃಷ್ಟಿಯೊಳಗಡೆ ಈ ಒಂದು ಕಾರ್ಯವನ್ನು ನಮ್ಮ ನರೇಂದ್ರ ಮೋದಿಯವರ, ನಮ್ಮ ದೇಶದ ಹೆಮ್ಮೆಯ ದೇಶಭಕ್ತ ಪ್ರಧಾನಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಈ ಕಾರ್ಯ ನಡೀತಾ ಇದೆ ಅಂತಂದರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಅವ್ರ ಜೊತೆಗೆ ನಾವು ನಿಂತ್ಕೊಳ್ಳೋಂಥ ಕೆಲಸ ಮಾಡಬೇಕು. ಈ ಸಮಯದೊಳಗಡೆ ನರೇಂದ್ರ ಮೋದಿಯವರಿಗೆ ಎಲ್ಲ ದೇಶಭಕ್ತರು ಹೇಳ್ತಾ ಇದ್ದೀವಿ, ದಯಮಾಡಿ ನೀವು ಈ ಇಟ್ಟಿರುವಂಥ ಹೆಜ್ಜೆ ಯಾವುದೇ ಕಾರಣಕ್ಕೆ ಹಿಂದೆ ಸರಿಬಾರ್ದು. ಈ ಹೆಜ್ಜೆ ಎಲ್ಲಿಗೆ ಹೋಗಬೇಕು ಅಂತಂದರೆ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದೇ ಇರಬಾರ್ದು. ಆ ರೀತಿಯೊಳಗೆ ಆಗಬೇಕು. ನಾವು ವಾಪಸ್ ಪಾಕಿಸ್ತಾನ ಪ್ರಶ್ನೆ ಇಲ್ಲ. ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದೇ ಇರಬಾರ್ದು. ಆ ರೀತಿಯೊಳಗೆ ಆಗಬೇಕು ಅಂತ ಈ ಸಮಯದೊಳಗಡೆ ದೇಶಭಕ್ತನಾಗಿ ಹೇಳ್ತೀನಿ. ನಾವು ಮನೆಯೊಳಗಡೆ ಪೂಜೆ ಮಾಡಬೇಕಾದ್ರೆ ಎಲ್ಲ ನಮ್ಮ ದೇಶವಾಸಿಗಳಲ್ಲಿ ಹೇಳ್ತೀನಿ, ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಒಂದು ಹೂವನ್ನು ಇಡಬೇಕಾದ್ರೆ ಒಂದು ಪ್ರತ್ಯೇಕ ಒಂದು ಎಕ್ಸ್ಟ್ರಾ ಹೂವನ್ನು ಇಡಿ. ಏನು ಅಂತಂದರೆ ಈ ದೇಶದ ಸೈನಿಕರಿಗೆ ಒಳ್ಳೆಯದಾಗಲಿ, ಅವನಿಗೆ ಶಕ್ತಿ ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ಹೂವನ್ನು ಇಟ್ಟು ದೇವರಲ್ಲೆಲ್ಲರೂ ಪ್ರಾರ್ಥನೆ ಮಾಡಬೇಕು ಅಂತ ಈ ಸಮಯದಲ್ಲಿ ವಿನಂತಿ ಮಾಡ್ಕೊತೀನಿ. ಇದಿಷ್ಟು ಏನು ಪೂಜೆಯನ್ನು ಮಾಡಿಸಿದ್ರು ದೇಶಭಕ್ತರ ಮಾತಾಗಿರುವಂಥದ್ದು. ಕೂಡಲೇ ಏನು ಆ ಇಡೀ ದೇಶದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದೇ ಇರಬಾರ್ದು. ಯಾರು 26 ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸುವಂಥ ಕೆಲಸವನ್ನು ಮಾಡಿದ್ರು, ಈಗ ಅದೇ ಸಿಂಧೂರ ಹೆಸರಿನಲ್ಲಿ ಆಪರೇಷನ್ ಮಾಡಿ ಆ ಪಾಕಿಸ್ತಾನದ ಉಗ್ರರನ್ನ ಉಡಿಸ್ ಮಾಡಿದ್ದಾರೆ ಎನ್ನುವಂಥ ಹೆಮ್ಮೆಯ ಮಾತುಗಳನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮನ್ಯು, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.